ಇವತ್ತು ಕೇಸರಿ ಬಾತ್ ಮಾಡ್ತಾ ಇದ್ದೀವಿ. ಫಸ್ಟು ತುಪ್ಪ ಹಾಕ್ಕೊಂಡಿದ್ದೀವಿ 2 ಸ್ಪೂನಷ್ಟು. ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀವಿ. ಸೊ ರವೆ ಹಾಕ್ತಾ ಇದ್ದೀವಿ. ಸೂಜಿ ರವೆ ಅಂತ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿ ಹುರ್ಕೊಳ್ತಾ ಇದ್ದೀವಿ. ತುಪ್ಪ ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಗೋಲ್ಡನ್ ಕಲರ್ ಆಗೋ ತನಕ ಹುರ್ಕೊಳ್ಬೇಕು ಚೆನ್ನಾಗಿ. ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ. ಆವಾಗ ಇಷ್ಟು ಸಾಕು. ಇನ್ನು ಜಾಸ್ತಿ ತಿರ್ಸಕ್ಕೆ ಹೋದರೆ ಈ ಥರ ಸುಟ್ಟೋಗ್ಬಿಡುತ್ತೆ. ಇಷ್ಟು ಸಾಕು. ಇವಾಗ ಪಾತ್ರೆಗೆ ನೀರು ಹಾಕ್ಕೊಳ್ತಾ ಇದ್ದೀವಿ ಈ ರವೆ ಬೇಯೋಕ್ಕೆ. 3 ಕಪ್ ರವೆ ತೊಗೊಂಡಿದ್ದೀವಿ. ಸೊ ನಾವಿವಾಗ 3 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀವಿ. ನೋಡಿ ಕುದೀತಾ ಇದೆ. ಇದನ್ನು ರಂಗಿನ ಪುಡಿ ಹಾಕ್ತಾ ಇದ್ದೀವಿ. ನೀವು ಬೇಕಾದರೆ ಪೈನಾಪಲ್ ಲೆಸನ್ ಕೂಡ ಹಾಕೋಬೋದು. ಇವಾಗ ರವೆ ಹಾಕ್ತಾ ಇದ್ದೀವಿ ನಾವು. ನೋಡಿ ಚೆನ್ನಾಗಿ ತಿರ್ಸ್ಕೊಳ್ಬೇಕು ಇದನ್ನು, ಮತ್ತು ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಇವಾಗ ನಾವು 1 ಸ್ಪೂನು ಏಲಕ್ಕಿ ಮತ್ತು ಲವಂಗದ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀವಿ. ಒಂದೇ ಲೋಟನಾ? 1 ಲೋಟ ಸಕ್ಕರೆ ಹಾಕ್ತಾ ಇದ್ದೀವಿ. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆ ಸ್ವೀಟ್ ಹಾಕ್ಕೊತಾ ಇದ್ದೀವಿ. ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀವಿ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋದು. ನೋಡಿ ಚೆನ್ನಾಗಿ ತಿರ್ಸ್ಕೊಳ್ಳಿ ಹದ ಆಗೋ ತನಕ. ಮತ್ತು ಗಂಟಾಗಬಾರ್ದು ಎಲ್ಲ ಕೂಡ, ಇಲ್ಲಾಂದರೆ ಚೆನ್ನಾಗಲ್ಲ ಕೇಸರಿ ಬಾತು. ನೋಡಿ ಕೇಸರಿ ಬಾತ್ ರೆಡಿ ಆಯಿತು. 10 ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ. ಸೊ ನಾವಿನ್ನೂ ನಿಮ್ಮಿಂದ ಸಪೋರ್ಟ್ ಹೆಚ್ಚು ಸಿಕ್ಕಿದಾಗೂ ನಾವು ಇನ್ನೂ ಹೆಚ್ಚು ವಿಡಿಯೋಗಳನ್ನು ತೊಗೊಂಡು ಬರ್ಬೋದು ನಿಮ್ಮ ಮುಂದೆ. ಥ್ಯಾಂಕ್ ಯು. ಬಾಯ್ ಬಾಯ್.